ನಮಸ್ತೆ ಕರ್ನಾಡು. ಶಿವರಾತ್ರಿಯ ವಿಶೇಷ ಸಂಚಿಕೆಗೆ ಸ್ವಾಗತ. ಶಿವರಾತ್ರಿಯು ವಿವಿಧ ಹಿನ್ನೆಲೆ ಕಥೆಗಳನ್ನು ಹೊಂದಿದೆ. ಮೊದಲ ಹಿನ್ನೆಲೆ: ಕೈಲಾಸದ ಶಿಖರದಲ್ಲಿ ಮೈಗೆಲ್ಲ ಸ್ಮಶಾನದ ಭಸ್ಮ ಬಳಿದುಕೊಂಡು ಹುಲಿ ಚರ್ಮದ ಮೇಲೆ ಕುಳಿತು ಸದಾ ಧ್ಯಾನದಲ್ಲಿ ಮುಳುಗಿದ್ದವನು ಮಹಾದೇವ. ಅವನು ಸಂಸಾರದಿಂದ ಬಹುದೂರವಿದ್ದ ವೈರಾಗಿ. ಜಗತ್ತಿನ ಯಾವುದೇ ಆಕರ್ಷಣೆ ಅವನ ಕಣ್ಣು ತೆರೆಸಲು ಸಾಧ್ಯವಿರಲಿಲ್ಲ. ಆದರೆ ಸೃಷ್ಟಿಯ ಸುಸ್ಥಿತಿಗಾಗಿ ಆ ಶಿವನು ಸಂಸಾರಕ್ಕೆ ಮರಳುವ ಅನಿವಾರ್ಯತೆಯಿತ್ತು. ಅತ್ತ ಹಿಮವಂತನ ಪುತ್ರಿ ಪಾರ್ವತಿ ಸಾಕ್ಷಾತ್ ಆದಿಶಕ್ತಿಯ ಅವತಾರ. ಆ ಮಹಾಯೋಗಿಯನ್ನೇ ತನ್ನ ಪತಿಯನ್ನಾಗಿ ಪಡೆಯಬೇಕೆಂದು ಅವಳು ಹಠತೊಟ್ಟಳು. ಅರಮನೆಯ ಸುಖವನ್ನು ತ್ಯಜಿಸಿ ಘೋರ ಕಾಡಿನಲ್ಲಿ ಕುಳಿತು ಸಾವಿರಾರು ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿದಳು. ಗಾಳಿ, ಮಳೆ, ಹಸಿವು, ನೀಡಿಕೆ ಯಾವುದನ್ನೂ ಲೆಕ್ಕಿಸದೆ ಓಂ ನಮಃ ಶಿವಾಯ ಎಂಬ ನಾಮಜಪದಲ್ಲಿ ಮಗ್ನಳಾದಳು. ದೇವತೆಗಳು ಶಿವನ ಧ್ಯಾನ ಭಂಗ ಮಾಡಲು ಮನ್ಮಥನನ್ನು ಕಳುಹಿಸಿದರು. ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ದಹಿಸಿ ಭಸ್ಮ ಮಾಡಿದನು. ಕಾಮ ಅಥವಾ ದೈಹಿಕ ಆಕರ್ಷಣೆಯಿಂದ ಶಿವನನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂಬುದು ಜಗತ್ತಿಗೆ ತಿಳಿಯಿತು. ಆದರೆ ಪಾರ್ವತಿಯ ನಿಷ್ಕಲ್ಮಶ ಭಕ್ತಿಯ ಮುಂದೆ ಮಹಾದೇವನೂ ಸೋಲಲೇಬೇಕಾಯಿತು. ಅವಳ ದೃಢಸಂಕಲ್ಪಕ್ಕೆ ಒಲಿದ ಶಿವನು ವೈರಾಗ್ಯದ ಹಾದಿಯನ್ನು ಬಿಟ್ಟು ಪಾರ್ವತಿಯನ್ನು ವರಿಸಲು ಒಪ್ಪಿದನು. ಅದು ಮಹಾಶಿವರಾತ್ರಿಯ ಪುಣ್ಯಕಾಲ. ಇಡೀ ಬ್ರಹ್ಮಾಂಡವೇ ಸಾಕ್ಷಿಯಾಗಿ ನಿಂತಿತು. ದೇವತೆಗಳು, ಯಕ್ಷರು, ಕಿನ್ನರರು ಮತ್ತು ಶಿವನ ಪ್ರಿಯ ಭೂತಗಣಗಳ ಸಮ್ಮುಖದಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹ ಜರುಗಿತು. ಸ್ಮಶಾನ ನಿವಾಸಿಯಾದ ಶಿವನು ಸುಂದರ ರೂಪವನ್ನು ತಾಳಿ ಸುಂದರೇಶ್ವರನಾಗಿ ಪಾರ್ವತಿಯ ಕೈ ಹಿಡಿದನು. ಶಿವನೆಂಬ ಪುರುಷ ಮತ್ತು ಪಾರ್ವತಿ ಎಂಬ ಪ್ರಕೃತಿ ಒಂದಾದ ಆ ಕ್ಷಣವೇ ಜಗತ್ತಿನಲ್ಲಿ ಸೃಜನಶೀಲತೆ ಚಿಗುರೊಡೆಯಿತು. ಈ ದಿವ್ಯ ಮಿಲನದ ನೆನಪೇ ಮಹಾಶಿವರಾತ್ರಿ. ಎರಡನೇ ಹಿನ್ನೆಲೆ ಎಂದರೆ ಬ್ರಹ್ಮಾಂಡದ ಸೃಷ್ಟಿಯ ಆ ಕಾಲಘಟ್ಟದಾವದು. ಲೋಕದಲ್ಲಿ ಶಾಂತಿ ನೆಲೆಸಬೇಕಾದ ಸಮಯದಲ್ಲಿ ಸೃಷ್ಟಿಯ ಇಬ್ಬರು ದೈತ್ಯ ಶಕ್ತಿಗಳ ನಡುವೆ ಅಹಂಕಾರದ ಕಿಡಿ ಹೊತ್ತಿಕೊಂಡಿತ್ತು. ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸ್ಥಿತಿಕರ್ತ ಮಹಾವಿಷ್ಣು. ಬ್ರಹ್ಮದೇವರು ಹೇಳಿದರು, ನಾನು ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿದವನು, ನಾನೇ ಶ್ರೇಷ್ಠ. ಇದಕ್ಕೆ ವಿಷ್ಣು ಮಂದಹಾಸ ಬೀರುತ್ತಾ ಉತ್ತರಿಸಿದರು, ನೀನು ಸೃಷ್ಟಿಸಿದ ಜೀವಗಳನ್ನು ಸಲಹುವವನು ನಾನು. ನಾನಿಲ್ಲದಿದ್ದರೆ ನಿನ್ನ ಸೃಷ್ಟಿಗೆ ಅರ್ಥವಿಲ್ಲ. ನಾನೇ ಜಗತ್ತಿನ ಒಡೆಯ. ಈ ಶ್ರೇಷ್ಠತೆಯ ವ್ಯರ್ಥವಾದ ಕ್ರಮೇಣ ಯುದ್ಧವಾಗಿ ಬದಲಾಯಿತು. ಇಬ್ಬರೂ ತಮ್ಮ ಪರಮ ಶಕ್ತಿಶಾಲಿ ಅಸ್ತ್ರಗಳನ್ನು ಪ್ರಯೋಗಿಸಲು ಮುಂದಾದರು. ಇಡೀ ಬ್ರಹ್ಮಾಂಡವೇ ನಾಶವಾಗುವ ಭೀತಿಯಲ್ಲಿ ನಡುಗುತ್ತಿತ್ತು. ತಕ್ಷಣವೇ ಆಕಾಶದಿಂದ ಮಿಂಚಿನಂತೆ ಒಂದು ಅತಿಮಾನುಷ ಶಕ್ತಿ ಭೂಮಿಗೆ ಅಪ್ಪಳಿಸಿತು. ಅವರಿಬ್ಬರ ನಡುವೆ ಕೋಟಿ ಸೂರ್ಯರ ಪ್ರಕಾಶವನ್ನೂ ಮೀರಿಸುವಂತಹ ಒಂದು ಬೃಹತ್ ಜ್ಯೋತಿಸ್ತಂಭ ಪ್ರಕಟವಾಯಿತು. ಅದು ಭೂಮಿಯನ್ನು ಸೀಳಿ ಆಕಾಶವನ್ನೂ ಮೀರಿ ಬೆಳೆದು ನಿಂತ ದಿವ್ಯ ಅಗ್ನಿಸ್ತಂಭವಾಗಿತ್ತು. ಯುದ್ಧ ನಿಲ್ಲಿಸಿದ ಬ್ರಹ್ಮವಿಷ್ಣು ಈ ಅದ್ಭುತವನ್ನು ಕಂಡು ಬೆರಗಾದರು. ಆಗ ಆ ಜ್ಯೋತಿಯಿಂದ ಒಂದು ಗಂಭೀರ ಧ್ವನಿ ಕೇಳಿಬಂತು, ನಿಮ್ಮಲ್ಲಿ ಯಾರು ಈ ಜ್ಯೋತಿಯ ತುದಿಯನ್ನು ಅಥವಾ ಬುಡವನ್ನು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು. ಸವಾಲನ್ನು ಸ್ವೀಕರಿಸಿದ ಬ್ರಹ್ಮದೇವರು ಹಂಸದ ಮೇಲೆ ಕುಳಿತು ಆಕಾಶದತ್ತ ಅತಿವೇಗವಾಗಿ ಹಾರಿದರು. ಆ ಜ್ಯೋತಿಯ ತಲೆಯನ್ನು ಅಂದರೆ ತುದಿಯನ್ನು ಹುಡುಕುವುದು ಅವರ ಗುರಿ. ಅತ್ತ ಮಹಾವಿಷ್ಣುವು ವರಾಹದ ಮೇಲೆ ಕುಳಿತು ಭೂಮಿಯ ಆಳಕ್ಕೆ ಅಗೆಯುತ್ತಾ ಸಾಗಿದರು. ಆ ಜ್ಯೋತಿಯ ಪಾದವನ್ನು ಅಂದರೆ ಬುಡವನ್ನು ಹುಡುಕುವುದು ಅವರ ಸಂಕಲ್ಪ. ಯುಗಗಳು ಕಳೆದು ಹೋದವು. ವಿಷ್ಣು ಎಷ್ಟೇ ಕೆಳಕ್ಕೆ ಹೋದರೂ ಆ ಸ್ತಂಭದ ಬುಡ ಸಿಗಲಿಲ್ಲ. ಸೋಲನ್ನು ವಿನಯವಾಗಿ ಒಪ್ಪಿಕೊಂಡ ಮಹಾವಿಷ್ಣು ವಾಪಸ್ಸು ಬಂದನು. ಇತ್ತ ಬ್ರಹ್ಮನಿಗೂ ತುದಿ ಕಾಣಲಿಲ್ಲ. ಆದರೆ ದಾರಿಯಲ್ಲಿ ಸಿಕ್ಕ ಕೇದಿಗೆ ಹೂವನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ತುದಿ ಕಂಡೆ ಎಂದು ಸುಳ್ಳು ಹೇಳಲು ನಿರ್ಧರಿಸಿದನು. ಅಹಂಕಾರ ಮತ್ತು ಸುಳ್ಳಿನಿಂದ ಕೂಡಿದ ಬ್ರಹ್ಮನ ಮಾತನ್ನು ಕೇಳಿ ಆ ಜ್ಯೋತಿ ಸ್ತಂಭವು ಸ್ಫೋಟಗೊಂಡಿತು. ಆ ಅಗ್ನಿರಾಶಿಯ ಮಧ್ಯದಿಂದ ಸಾಕ್ಷಾತ್ ಮಹಾದೇವ ಪ್ರಕಟನಾದನು. ಶಿವನ ಆ ಭೀಕರ ಹಾಗೂ ಶಾಂತ ರೂಪದ ಮುಂದೆ ಬ್ರಹ್ಮವಿಷ್ಣುವಿನ ಅಹಂಕಾರ ಕರಗಿ ನೀರಾಯಿತು. ತನಗಿಂತ ದೊಡ್ಡ ಶಕ್ತಿ ಇನ್ನೊಂದಿದೆ ಎಂದು ಅರಿತ ಅವರಿಬ್ಬರು ಶಿವನ ಪಾದಕ್ಕೆ ಶರಣಾದರು. ಬ್ರಹ್ಮ ಮತ್ತು ವಿಷ್ಣುವಿನ ಅಹಂಕಾರವನ್ನು ಅಳಿಸಿ ಜಗತ್ತಿಗೆ ಸತ್ಯದ ದರ್ಶನ ಮಾಡಿಸಿದ ಈ ಮಹಾನ್ ಘಟನೆಯೇ ಲಿಂಗೋದ್ಭವ. ಅಹಂಕಾರ ಎಂಬ ಕತ್ತಲನ್ನು ಸೀಳಿ ಜ್ಞಾನದ ಬೆಳಕನ್ನು ಪಡೆಯುವುದೇ ಈ ಹಬ್ಬದ ಮುಖ್ಯ ಉದ್ದೇಶ. ಆ ಶಿವನು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಅಷ್ಟ ಐಶ್ವರ್ಯ ನೀಡಿ ಕಾಪಾಡಲಿ. ಮೂರನೇ ಹಿನ್ನೆಲೆ ಎಂದರೆ ಅದು ದೇವತೆಗಳು ಮತ್ತು ಅಸುರರ ನಡುವೆ ಅಮೃತಕ್ಕಾಗಿ ನಡೆದ ಮಹಾಹೋರಾಟ. ಕ್ಷೀರಸಾಗರವನ್ನು ಮಂಥನ ಮಾಡುವಾಗ ಅಮೃತ ಸಿಗುತ್ತದೆ ಎಂದು ಎಲ್ಲರೂ ಕಾಯುತ್ತಿದ್ದರು. ಆದರೆ ಹೊರಬಂದದ್ದು ಅಮೃತವಲ್ಲ, ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಭೀಕರ ಹಾಲಾಹಾಲ ವಿಷ. ಸಮುದ್ರದಿಂದ ನೀಲಿ ಮಿಶ್ರಿತ ಕಪ್ಪು ಬಣ್ಣದ ಹೊಗೆ ಮತ್ತು ಜ್ವಾಲೆ ಹೊರಬರತೊಡಗಿತು. ಆ ವಿಷದ ತಾಪಕ್ಕೆ ದೇವತೆಗಳು ಮತ್ತು ಅಸುರರು ಮೂರ್ಛೆ ಹೋಗತೊಡಗಿದರು. ಪ್ರಕೃತಿಯೇ ನಲುಗಿತು. ಜಗತ್ತಿನ ವಿನಾಶ ಆರಂಭವಾಯಿತು ಎಂದು ಎಲ್ಲರೂ ನಡುಗುತ್ತಿರುವಾಗ ಅವರಿಗೆ ನೆನಪಾದದ್ದು
ಆ ಕೈಲಾಸದ ಒಡೆಯ ಕರುಣಾಮಯಿ ಶಂಕರ. ಸಕಲ ಜೀವರಾಶಿಗಳ ಪ್ರಾರ್ಥನೆಗೆ ಓಗಾಟ್ಟ ಮಹಾದೇವನು ಸಮಾಧಿಯಿಂದ ಎದ್ದನು. ನಡುಗುತ್ತಿದ್ದ ದೇವತೆಗಳನ್ನು ನೋಡಿ ಮಂದಹಾಸ ಬೀರಿದ ಶಿವನು ಧಗಧಗಿಸುತ್ತಿದ್ದ ಆ ಹಾಲಾಹಾಲ ವಿಷವನ್ನು ತನ್ನ ಕೈಗಳಲ್ಲಿ ಹಿಡಿದನು. ಇಡೀ ಸೃಷ್ಟಿಯನ್ನು ರಕ್ಷಿಸಲು ಆ ಮಹಾನ್ ವೈರಾಗಿ ಯೋಚಿಸದೆ ಆ ವಿಷವನ್ನು ಕುಡಿದುಬಿಟ್ಟನು. ವಿಷವು ಶಿವನ ಉದರವನ್ನು ಸೇರಿದ್ದರೆ ಸೃಷ್ಟಿಯೇ ಲಯವಾಗುತ್ತಿತ್ತು. ಆಗ ಜಗನ್ಮಾತೆ ಪಾರ್ವತಿಯು ಮಿಂಚಿನಂತೆ ಬಂದು ಶಿವನ ಗಂಟಲನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಒತ್ತಿ ಹಿಡಿದಳು. ವಿಷವು ಕೆಳಗೆ ಇಳಿಯದಂತೆ ಮೇಲೆ ಬರದಂತೆ ಶಿವನ ಗಂಟಲಲ್ಲೇ ಸ್ತಬ್ಧವಾಯಿತು. ಆ ವಿಷದ ತೀವ್ರತೆಗೆ ಮಹಾದೇವನ ಸುಂದರ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದ ಆ ಲೋಕನಾಥ ನೀಲಕಂಠನಾದನು. ವಿಷದ ತಾಪಕ್ಕೆ ಶಿವನ ದೇಹ ಅತಿಯಾಗಿ ಕಾಯತೊಡಗಿತು. ಆ ತಾಪವನ್ನು ತಣಿಸಲು ದೇವತೆಗಳು ಗಂಗೆಯನ್ನು ಅರ್ಪಿಸಿದರು, ತಲೆಯ ಮೇಲೆ ಚಂದ್ರನನ್ನೂ ಇಟ್ಟರು. ಆದರೂ ಶಿವನಿಗೆ ನಿದ್ರೆ ಬಾರದಂತೆ ಅವನನ್ನು ಪ್ರಸನ್ನಗೊಳಿಸಲು ದೇವತೆಗಳೆಲ್ಲರೂ ಆ ರಾತ್ರಿ ಇಡೀ ಶಿವನ ಭಜನೆ, ನೃತ್ಯ ಮತ್ತು ಸ್ತುತಿ ಮಾಡಿ ಜಾಗರಣೆ ಮಾಡಿದರು. ಅದೇ ಮೊದಲ ಶಿವರಾತ್ರಿಯ ಜಾಗರಣೆ. ತಾನು ವಿಷವನ್ನುಂಡು ಜಗತ್ತಿಗೆ ಅಮೃತವನ್ನು ನೀಡಿದ ಆ ಪರಶಿವನ ಕರುಣೆಯೇ ಮಹಾಶಿವರಾತ್ರಿ. ತನ್ನನ್ನೇ ನಂಬಿದವರ ಸಂಕಷ್ಟದ ವಿಷವನ್ನು ಶಿವನು ಹೇಗೆ ದೂರ ಮಾಡುತ್ತಾನೆ ಎಂಬುದಕ್ಕೆ ಈ ನೀಲಕಂಠನ ಕಥೆಯೇ ಸಾಕ್ಷಿ. 4ನೇ ಹಿನ್ನೆಲೆ ಎಂದರೆ, ದಟ್ಟವಾದ ಕಾಡಿನ ಮಧ್ಯೆ ಬದುಕುತ್ತಿದ್ದ ತಿಣ್ಣ ಒಬ್ಬ ಬೇಟೆಗಾರ. ಅವನಿಗೆ ಮಂತ್ರಗಳರಿವಿಲ್ಲ, ಪೂಜಾವಿಧಿಗಳ ತಿಳುವಳಿಕೆಯಿಲ್ಲ. ಆದರೆ ಅವನ ಎದೆಯೊಳಗೂ ಶಿವನ ಮೇಲೆ ಬೆಟ್ಟದಷ್ಟು ಪ್ರೀತಿ. ಶ್ರೀಕಾಳಹಸ್ತೇಶ್ವರನ ಲಿಂಗವನ್ನು ಕಂಡರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಪ್ರತಿದಿನ ಕಾಡಿನ ಹೂಗಳನ್ನು ತಂದು ತನ್ನ ಬಾಯಲ್ಲೇ ನೀರನ್ನು ತಂದು ಅಭಿಷೇಕ ಮಾಡಿ ತಾನು ಬೇಟೆಯಾಡಿದ ಮಾಂಸವನ್ನೇ ನೈವೇದ್ಯವನ್ನಾಗಿ ಅರ್ಪಿಸುತ್ತಿದ್ದನು. ಇದು ಶಿವನಿಗೆ ಬೇಕಾಗಿದ್ದುದು ಅವನ ಮುಗ್ಧ ಭಕ್ತಿ ಮಾತ್ರ. ಒಂದು ದಿನ ಶಿವನು ತಿಣ್ಣನ ಭಕ್ತಿಯ ಪರಾಕಾಷ್ಠೆಯನ್ನು ಜಗತ್ತಿಗೆ ಸಾರಬೇಕೆಂದು ನಿರ್ಧರಿಸಿದನು. ಶಿವರಾತ್ರಿಯ ಆ ಪುಣ್ಯಕಾಲದಲ್ಲಿ ತಿಣ್ಣ ಪೂಜೆಗೆ ಬಂದಾಗ ಶಿವಲಿಂಗದ ಒಂದು ಕಣ್ಣಿನಿಂದ ರಕ್ತ ಸುರಿಯುತ್ತಿತ್ತು. ಇದನ್ನು ಕಂಡು ತಿಣ್ಣನ ಎದೆ ಸೀಳಿದಂತಾಯಿತು. ನನ್ನಪ್ಪನಿಗೆ ಏನಾಯಿತು ಎಂದು ಕಿರುಚುತ್ತಾ ಕಾಡಿನ ಗಿಡಮೂಲಿಕೆಗಳನ್ನು ತಂದು ಹಚ್ಚಿದರೂ ರಕ್ತ ನಿಲ್ಲಲಿಲ್ಲ. ತಕ್ಷಣವೇ ತಿಣ್ಣನಿಗೆ ಒಂದು ಉಪಾಯ ಹೊಳೆಯಿತು. ಕಣ್ಣಿಗೆ ಕಣ್ಣೇ ಮದ್ದು ಎಂದುಕೊಂಡು ತನ್ನ ಹರಿತವಾದ ಬಾಣದಿಂದ ತನ್ನ ಎದ್ದನೇ ಕಣ್ಣನ್ನು ಕಿತ್ತು ಶಿವಲಿಂಗಕ್ಕೆ ಇಟ್ಟನು. ರಕ್ತ ನಿಂತಿತು. ಆದರೆ ಕ್ಷಣಾರ್ಧದಲ್ಲಿ ಲಿಂಗದ 2ನೇ ಕಣ್ಣಿನಿಂದಲೂ ರಕ್ತ ಬರತೊಡಗಿತು. ತಿಣ್ಣ ಹಿಂದೆ ಮಿಂದೆ ನೋಡಲಿಲ್ಲ. ತನ್ನ 2ನೇ ಕಣ್ಣನ್ನು ಕಿತ್ತರೆ ತನಗೆ ಲಿಂಗ ಕಾಣವಿಲ್ಲ ಎಂದು ಅರಿತು ಗುರುತಿಗಾಗಿ ತನ್ನ ಕಾಲಿನ ಹೆಬ್ಬೆರಳನ್ನು ಲಿಂಗದ ಕಣ್ಣಿನ ಮೇಲಿಟ್ಟು ಬಾಣದಿಂದ ತನ್ನ 2ನೇ ಕಣ್ಣನ್ನು ಕೀಳಲು ಮುಂದಾದನು. ತಿಣ್ಣನ ಆ ಅಚಲ ಅತಿಮಾನಶ ಭಕ್ತಿಗೆ ಶಿವನು ಬೆರಗಾದನು. ತಕ್ಷಣವೇ ಲಿಂಗದಿಂದ ಸಾಕ್ಷಾತ್ ಪರಶಿವನು ಪ್ರಕಟನಾಗಿ ತಿಣ್ಣನ ಕೈ ಹಿಡಿದು ತಡೆದನು. ಅವನಿಗೆ ದಿವ್ಯ ದೃಷ್ಟಿ ನೀಡಿ, ನಿಲ್ಲಿಸು ಕಣ್ಣಪ್ಪ, ನಿನ್ನ ಭಕ್ತಿಗೆ ನಾನು ಮಾರು ಹೋಗಿದ್ದೇನೆ ಎಂದು ಹರಸಿದನು. ಅಂದಿನಿಂದ ತಿಣ್ಣ ಕಣ್ಣಪ್ಪನಾದನು. ಆ ಮಹಾಶಿವರಾತ್ರಿಯಂದು ಕಣ್ಣಪ್ಪನಿಗೆ ಶಿವನು ಮೋಕ್ಷ ನೀಡಿ ತನ್ನಲ್ಲೇ ಐಕ್ಯ ಮಾಡಿಕೊಂಡನು. ಶಿವ ಎಂದರೆ ಮಂಗಳಕರ ಎಂದರ್ಥ. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದೇ ಈ ಹಬ್ಬದ ಮುಖ್ಯ ಉದ್ದೇಶ. ಆ ಶಿವನು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಅಷ್ಟ ಐಶ್ವರ್ಯ ನೀಡಿ ಕಾಪಾಡಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ